ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇಂದಿನ ತಮ್ನೇಲಲ್ಲಿ ಆಲ್ರೆಡಿ ಡಿಸ್ಪ್ಲೇ ಆಗಿದೆ, ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ರೆಡಿ ಇದ್ದಾರಾ, ಅವರ ಎನರ್ಜಿ ಏನಾಗಿದೆ ಅಂತ ನಾವು ಇವತ್ತು ನೋಡೋಣ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನನ್ನ ಪಾರ್ಟ್ನರ್ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಅವರು ಎಲ್ಲವನ್ನು ಬಿಟ್ಟು ನನ್ನ ಹತ್ರ ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ಸೊ ಅಂಥವರಿಗೆ ಈ ರೀಡಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ಸೊ ಹೊಸದಾಗಿ ಪ್ರೀತಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಬಟ್ ನನಗೇನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನನ್ನ ಪಾರ್ಟ್ನರ್ ಕಡೆಯಿಂದ, ನನ್ನ ಪಾರ್ಟ್ನರ್ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋ ಥರ ಇದ್ರೆ ಅವರಿಗೆ ಕೂಡ ಈ ರೀಡಿಂಗ್ ರೆಸನೇಟ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಅಂಥವರಿಗೆ ರೆಸನೇಟ್ ಆದರೆ ಖಂಡಿತ ನನಗೆ ಕಮೆಂಟಲ್ಲಿ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಬೇಕಾದರೆ ರೀಡಿಂಗ್ಸ್ ನನ್ನನ್ನು ವಾಟ್ಸಪ್ಪಲ್ಲಿ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಸೊ ನಾನು ಇಲ್ಲಿ 5 ಕಾರ್ಡ್ಸ್ನ ಸ್ಪ್ರೆಡ್ ಮಾಡಿದ್ದೀನಿ. ಸೊ ಲೆಟ್ ಮೀ ಒಂದ್ಸತಿ ಜೋಡಿಸ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನೀವು ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ ಅವರ ನೇಮ್ನ ಮತ್ತೆ ನಿಮ್ಮ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸೊ ಇಲ್ಲಿ ರೆಡಿ ಇದೆ ಕಾರ್ಡ್ಸ್. ಸೊ ಇವಾಗ ನಾವು ಕಾರ್ಡ್ಸ್ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ನೀವು ನೋಡ್ಬೋದು 3 ಆಫ್ ಕಪ್ಸ್ ಬಂದಿದೆ. ಸೊ 3 ಆಫ್ ಕಪ್ಸ್, ಸ್ಟ್ರೆಂತ್, 9 ಆಫ್ ಕಪ್ಸ್, ಟೆಂಪ್ರೇಸ್ ಆ್ಯಂಡ್ 6 ಆಫ್ ವಾಂಡ್ಸ್ ಬಂದಿದೆ. ಸೊ ಮೊದಲ ಫಸ್ಟ್ ಕಪ್ಪಲ್ಲಿ ತುಂಬಾನೇ ನಿಮ್ಮ ಪಾರ್ಟ್ನರ್ ಎಮೋಷನಲ್ ರಿಯೂನಿಯನ್ ಆಗಬೇಕು ಅಂತ ಭಾವಿಸ್ತಾ ಇದ್ದಾರೆ. ಈ ನಿಮ್ಮ ಕನೆಕ್ಷನ್ ತುಂಬಾನೇ ಲಾಂಗ್ ಕನೆಕ್ಷನ್, ಲಾಂಗಿಂಗ್ ಕನೆಕ್ಷನ್ ಆಗಿರುತ್ತೆ. ಸೊ ಈ ಕನೆಕ್ಷನ್ನ ಉಳಿಸ್ಕೋಬೇಕು ಅನ್ನೋದು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಫಸ್ಟ್ ಕಾರ್ಡ್ ಅಲ್ಲೇನೆ ನೀವು ನೋಡ್ತಾ ಇರ್ಬೋದು ತುಂಬಾನೇ ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಈ ಒಂದು ಕ್ವೆಶನ್ ನಾವು ಏನ ಇಟ್ಕೊಂಡು ಈ ರೀಡಿಂಗ್ ಮಾಡ್ತಾ ಇದೀವೋ ಸೊ ಇದು ಕಂಟೆಕ್ಸ್ಟ್ ಆಫ್ ಲವ್ ಆಗಿರೋದ್ರಿಂದ, ರಿಯೂನಿಯನ್ ಆಗಿರೋದ್ರಿಂದ ಸೆಲೆಬ್ರೇಷನ್ ಖಂಡಿತ ಸಾಧ್ಯ ಇದೆ. ಸೊ ಎಮೋಷನಲ್ ಬಾಂಡಿಂಗ್ ಇದೆ. ಸೊ ಜಾಯ್ಫುಲ್ ರೀಕನೆಕ್ಷನ್ ಖಂಡಿತ ಆಗುತ್ತೆ. ಎಂತಾದೇ ಪ್ರಾಬ್ಲಮ್ ಇರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಲಿ, ನಿಮ್ಮ ಪ್ರೀತಿನ ಒಪ್ಕೊಂಡೇ ಅವರು ರೆಸ್ಪಾನ್ಸ್ ಮಾಡ್ತಾನೆ ಇರಲಿ ಸೊ ಖಂಡಿತ ವಾಪಸ್ ಆಗುತ್ತೆ ಮತ್ತೆ ರಿಯೂನಿಯನ್ ಆಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಸ್ಪೇಸ್ ಬೇಕಾಗಿದೆ. ಆ ಸ್ಪೇಸಲ್ಲಿ ಅವರು ನಿಮ್ಮ ಜೊತೆ ಕಳೆದಿರೋ ಗುಡ್ ಟೈಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವೇನಾದರೂ ಗಿಫ್ಟ್ಸ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾನೇ ಅವರು ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವು ಇಬ್ರು ಸ್ಪೆಂಡ್ ಮಾಡಿರೋ ಜಾಗಗಳಿಗೆ ಹೋಗಿ ಅವರು ಅಳ್ತಾ ಯೋಚನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಬಂದಿದ್ವಿ, ಆ ಜಾಲಿ ಮೂಮೆಂಟ್ಸ್ ಏನಿದೆಯೋ ಅದನ್ನೆಲ್ಲ ಅವರು ಮತ್ತೆ ನೆನಪು ಮಾಡ್ಕೊತಾ ಇದ್ದಾರೆ. ನೀವು ಅವರ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂಥ ಸಂಗಾತಿ, ಆತ್ಮ ಸಂಗಾತಿ ಅಂತ ಭಾವಿಸಿದ್ದಾರೆ. ನಿಮ್ಮ ಜಾಗನ ಅವರು ಬೇರೆ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಎಂಥದೇ ಒಂದು ಕೋಟ್ಯಾಧೀಶ್ವರ ಬರಲಿ, ಒಂದು ತುಂಬಾನೇ ಹ್ಯಾಂಡ್ಸಮ್ ಬರಲಿ, ಇಲ್ಲ ತುಂಬ ಪ್ರಿಟಿ ವುಮನ್ ಬರಲಿ, ಹುಡುಗ ಹುಡುಗಿ ಯಾರೇ ಬಂದ್ರೂ ನಿಮ್ಮ ಜಾಗನ ಅವರು ಬೇರೆಯವ್ರಿಗೆ ಬಿಟ್ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬಾನೇ ನಿಮ್ಮ ಬಗ್ಗೆ ಒಂದು ಎತ್ತರದ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದಾರೆ ಅವರು ಕೂಡ. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ನನಗೆ ಏನೋ ಒಂದು ನೆನಪುಗಳಲ್ಲಿ ಇಲ್ಲ ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗಿದ್ದೀನಿ. ಸೊ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಎಮೋಷ್ನಲಿ ಕಂಫರ್ಟ್ ಸಿಗ್ತಾ ಇಲ್ಲ ನನಗೆ, ಆದರೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ಆಸೆ ಪಡ್ತಾ ಇದ್ದಾರೆ, ಕನೆಕ್ಟ್ ಆಗಬೇಕು ಅಂತ. ತುಂಬಾನೇ ಮನಸ್ಸಲ್ಲಿ ಒಂದು ಭಾರವಾದ ವಿಚಾರವನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಕನೆಕ್ಟ್ ಆಗ್ತೀನಿ, ನಿಮ್ಮ ಕನಸಿನಲ್ಲಿ ಬರ್ತೀನಿ, ನಾವು ಇಬ್ರು ಅಲ್ಲಿವರೆಗೂ ನಾವು ಕಳೆದಿರೋ ಕ್ಷಣಗಳನ್ನ ಯೋಚನೆ ಮಾಡೋಣ, ನೆನಪು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಕನೆಕ್ಷನ್ ಇಬ್ರಿಗೂ ಇದೆ. ಇಲ್ಲಿ ಅವರ ಅನ್ಸ್ಪೋಕನ್ ಎನರ್ಜಿ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮಗೆ ಇರುವ ಸಂತೋಷವನ್ನು ನಾನು ಕಳೆದುಕೊಳ್ತಾ ಇದ್ದೀನಿ, ಹಂಚ್ಕೊಳ್ತಾ ಇಲ್ಲ ಸದ್ಯಕ್ಕೆ. ನಾವು ಮತ್ತೆ ಮಾತನಾಡಬೇಕು, ಬಹುಶಃ ಮತ್ತೆ ನಗಬೇಕು ಇಬ್ರು ಒಟ್ಟಿಗೆ ಕುತ್ಕೊಂಡು ಅಂತ
ಹೇಳ್ತಾ ಇದ್ದಾರೆ. ಅವರ ಎನರ್ಜಿ ಮೂಲಕ ನಿಮ್ಮನ್ನ ತಲುಪೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಸ್ಟ್ರೆಂತ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು. ಸೆಕೆಂಡ್ ಕಾರ್ಡ್ ಎಮೋಷನಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ತುಂಬಾನೇ ಸೌಮ್ಯವಾದ ಪ್ರೀತಿನ ಹಂಚ್ಕೋಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಈ ಕಾರ್ಡಲ್ಲಿ ನೀವು ನೋಡಿದ ಹಾಗೆ ನಿಮ್ಮ ಪಾರ್ಟ್ನರ್ ಯಾವುದೋ ಒಂದು ವಿಷಯಕ್ಕಾಗ್ಲಿ, ಯಾವುದೋ ಒಂದು ಸಂದರ್ಭಕ್ಕಾಗ್ಲಿ ಇಂಟರ್ನಲಿ ಎಮೋಷನಲ್ ಆಗಿ ಅವರು ಕಟ್ಟಾಕೊಂಡಿರ್ಬೋದು ಭಾವನೆಗಳನ್ನ. ಆದ್ರೆ ಒಂದು ರೀತಿ ಒತ್ತಡನೂ ಇರ್ಬೋದು, ಅದು ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇರ್ಬೋದು. ಆದ್ರೆ ಅವರು ಮನ್ಸಾರೆ ನಿಮ್ಮನ್ನ ಪ್ರೀತಿನ ಭಾವಿಸ್ತಾ ಇದ್ದಾರೆ. ಸೊ ಅವರ ದುರ್ಬಲತೆಯನ್ನು ಅವರು ಭಯ ಪಟ್ಕೊಂಡು ಹಿಂದೆ ಕೂತಿರ್ಬೋದು, ಆ ಹೆದರಿಕೆ ಇರ್ಬೋದು. ಬಟ್ ಅವರು ಖಂಡಿತ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನಿಮ್ಮ ಸಂಗಾತಿ ಮತ್ತೆ ಈ ಕಾರ್ಡ್ ಮೂಲಕ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತುಂಬಾ ಬಲವಾಗಿರಲು ಪ್ರಯತ್ನಿಸ್ತಾ ಇದ್ದೀನಿ. ಅಹಂಕಾರ ಅಂತ ಅಲ್ಲ ನಾನು ನಿಮ್ಮಿಂದ ದೂರ ಇರೋದು, ಆದ್ರೆ ನಾನು ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಎಮೋಷನಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರೀತಿಯಿಂದಾನೇ ಗೆಲ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾರಿಗೂ ಹರ್ಟ್ ಮಾಡೋದಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಲ್ಲಿ ಮೆಚೂರಿಟಿ ಆಗಿ ನಾನು ಥಿಂಕ್ ಮಾಡಬೇಕು. ಆದ್ರೆ ನಾನು ಸ್ವಲ್ಪ ಸ್ಲೋ ಪ್ರಾಸೆಸ್ ಅಲ್ಲಿ ಇದ್ದೀನಿ. ಬಟ್ ಖಂಡಿತ ನಿಮ್ಮನ್ನ ಹರ್ಟ್ ಮಾಡಲ್ಲ, ನಿಮ್ಗೆ ಯಾವುದೇ ತರ ಡಿಸಪಾಯಿಂಟ್ಮೆಂಟ್ ಮಾಡಲ್ಲ, ಮತ್ತೆ ವಾಪಸ್ ಬರ್ತೀನಿ. ನಮ್ಮಿಬ್ಬರ ಕನೆಕ್ಷನ್ ಒಂದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇಬ್ಬರ ವಿಶಸ್ ಏನಿದೆ ಅದು ಖಂಡಿತ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತಾನೆ 9 ಆಫ್ ಕಪ್ಸ್ ಹೇಳ್ತಾ ಇದೆ ಇಲ್ಲಿ. ಸೊ ಇಲ್ಲಿ ತುಂಬಾನೇ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ. ನೀವು ಇಷ್ಟಪಡ್ತಾ ಇರೋ ಸಂಗಾತಿ ಜೊತೆ ನೀವು ಒಂದಾಗ್ತೀರಾ ಅಂತ ಇಲ್ಲಿ ಯೂನಿವರ್ಸ್ ನಿಮ್ಗೆ ರೈಟ್ ಕಾರ್ಡೇ ಬಂದಿದೆ. ಸೊ ಫುಲ್ಫಿಲ್ಮೆಂಟ್ ಇರ್ಬೋದು, ಎಮೋಷನಲ್ ನೀಡ್ಸ್ ಇರ್ಬೋದು, ನೀವು ರಿಯಲೈಸ್ ಮಾಡ್ಕೊಳ್ತೀರಾ. ಸೊ ಎಷ್ಟು ಪ್ರೆಷಿಯಸ್ ಆಗಿದೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ, ನೀವು ಏನು ಕನಸನ್ನ ಕಂಡಿದ್ರಿ, ನನಗೆ ಇಂಥ ಪರ್ಸನ್ನೇ ನನ್ನ ಲೈಫಲ್ಲಿ ಬರಬೇಕು ಅಂತ, ಅಂಥ ಪರ್ಸನ್ನೇ ನಿಮಗೆ ಸಿಕ್ಕಿದ್ದಾರೆ. ಸೊ ಅವರು ಈ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಬಟ್ ತುಂಬಾನೇ ಧೈರ್ಯವಾಗಿ ಇದ್ದಾರೆ ಮತ್ತೆ ನಿಮ್ಮನ್ನ ಸೇರ್ತೀನಿ ಅಂತ. ಸೊ ನೀವು ವೆಯ್ಟ್ ಮಾಡಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಒಂದು ಹೀಲಿಂಗ್ ಆಗಿರ್ಬೋದು, ಡಿವೈನ್ ಟೈಮಿಂಗ್ ಆಗಿರ್ಬೋದು, ತುಂಬಾನೇ ಮುಖ್ಯ. ಸ್ಪಿರಿಚುವಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಸ್ಪಿರಿಚುವಲ್ ಬ್ಯಾಲೆನ್ಸ್ ಮಾಡಿ ತುಂಬಾನೇ ಪೇಷನ್ಸ್ ಆಗಿರಿ. ಇಬ್ರು ಹೀಲ್ ಆಗೋಣ, ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಇರೋಣ. ಮೆಂಟಲಿ, ಇಮೋಷನಲಿ, ಸ್ಪಿರಿಚುವಲಿ ನಾವು ಮತ್ತೆ ಒಂದಾಗೋಣ ಅಂತ ಹೇಳ್ತಾ ಇದ್ದಾರೆ. ರಶ್ ಬೇಡ. ಸೊ ನಮ್ದು ಒಂದು ಇವತ್ತು ನಾಳೆ ಒಂದು 3 days ಇರುವಂತ ಜೀವನ ಅಲ್ಲ. ಸೊ ಲಾಂಗ್ ಜೀವನ ಇದೆ ನಮ್ದು, ತುಂಬಾನೇ ಲಾಂಗ್ ಟರ್ಮ್ ಅಲ್ಲಿ ನಾವು ಜೊತೆ ಇರಬೇಕು. ಆದ್ರಿಂದ ರಶ್ ಬೇಡ, ರೀಕನೆಕ್ಷನ್ ಆಗುತ್ತೆ, ಅದು ನ್ಯಾಚುರಲಿ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಿಮ್ಗೆ ಏನು ಮಾಹಿತಿ ಸಿಗ್ಬೇಕಾಗಿತ್ತು ಅದು ಸಿಕ್ಕಿದೆ ಅಂತ ಭಾವಿಸ್ತೀನಿ. ಒಂದು ಕ್ಲಾರಿಟಿ, ಒಂದು ಹೋಪ್ ಖಂಡಿತ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಪಾರ್ಟ್ನರ್ಗೆ ನೀವು ವೇಟ್ ಮಾಡ್ತಾ ಇದ್ರೆ, ಒಂದು ಗಟ್ಟಿ ಮನಸ್ಸಲ್ಲಿ ನೀವು ವೇಟ್ ಮಾಡಿ, ಖಂಡಿತ ಅವರು ವಾಪಸ್ ಬರ್ತಾರೆ. ಸೊ ಬಂದಾಗ ಅವರು ಏನು ಆಕ್ಷನ್ ತಗೋಬೇಕು ಖಂಡಿತ ನಿಮ್ಮ ಜೀವನದಲ್ಲಿ ತಗೊಳ್ತಾರೆ. ಸೊ ಆ ಎನರ್ಜಿ ಏನಿದೆಯೋ ಇಬ್ರಿಗೂ ಎಕ್ಸ್ಚೇಂಜ್ ಆಗಿದೆ, ಪಾಸಿಟಿವ್ ಎನರ್ಜಿ ಆಲ್ರೆಡಿ. ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಸೊ ಒಂದು ಪಬ್ಲಿಕ್ ಅಲ್ಲಿ ನಿಮ್ದು ವಿಕ್ಟರಿ ಖಂಡಿತ ಸಿಗುತ್ತೆ. ಸೊ ನಿಮ್ಮ ಗೆಲುವು ಅವ್ರ ಗೆಲುವಾಗಿರುತ್ತೆ, ಅವರ ಗೆಲುವು ನಿಮ್ಮ ಗೆಲುವಾಗಿರುತ್ತೆ. ಸೊ ಇಲ್ಲಿ ಒಂದು ಪಾಸಿಟಿವ್ ಲೈಟ್ ಖಂಡಿತ ಸಾಧ್ಯ ಇದೆ ಅಂತ ಬರ್ತಾ ಇದೆ. ಅಲ್ಲಿವರೆಗೂ ನೀವು ನಿಮ್ಮ ಸೆಲ್ಫ್ ವರ್ತ್ ಬಗ್ಗೆ ನೀವು ಪ್ರೌಡ್ ಫೀಲ್ನ ಮಾಡಿ, ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ ಫೋಕಸ್ ಮಾಡಿ. ನಿಮ್ಮನ್ನ ಖಂಡಿತ ವಿನ್ ಯು ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಸೈಲೆಂಟ್ ಆಗಿ ಇದ್ರೂ ಕೂಡ, ಸೊ ನಿಮ್ಮ ಜೀವನದಲ್ಲಿ ಏನ್ ಚೇಂಜಸ್ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ ಅದು ಖಂಡಿತ ಚೇಂಜಸ್ ಆಗುತ್ತೆ. ಸೊ ಓವರ್ ಆಲ್ ಔಟ್ಕಮ್ ನಾವು ನೋಡೋದಾದ್ರೆ, ಸೊ ಅವರು ವಾಪಸ್ ಬರ್ತಾರಾ ನನ್ನ ಜೀವನದಲ್ಲಿ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಎನರ್ಜೀಸ್ ಆಲ್ರೆಡಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ಸ್ಟ್ರಾಂಗ್ಲಿ ಹೇಳ್ಬೋದು ರೀಯೂನಿಯನ್ ಪಾಸಿಬಲ್ ಇದೆ. ಹೀಲಿಂಗ್ ಖಂಡಿತ ಮಾಡ್ಕೊಳ್ತಾ ಇದ್ದಾರೆ, ನೀವು ಹೀಲ್ ಆಗ್ಬೇಕಾಗಿದೆ. ಮ್ಯೂಚುವಲ್ ರೆಕಗ್ನೈಸೇಷನ್ ಇಬ್ರಿಗೂ ಸಿಗುತ್ತೆ. ಇದು ಒಂದು ಬ್ಯೂಟಿಫುಲ್ ಬ್ಯಾಲೆನ್ಸ್ ಬಿಟ್ವೀನ್ ಎಮೋಷನಲ್ ಡಿಸೈರ್
ಅಂತ ಹೇಳ್ತೀನಿ. ಮೆಚುರಿಟಿ ಬರ್ತಾ ಇದೆ ಇಬ್ರಿಗೂ, ಹೀಲ್ ಆಗ್ತಾ ಇದ್ದೀರಾ, ಕಾನ್ಫಿಡೆನ್ಸ್ ಇಂದ ಇರಿ. ಅವರು ನಿಮ್ಮ ಬಾಂಡ್ನ ಮಿಸ್ ಮಾಡ್ಕೊತಾ ಇದ್ದಾರೆ, ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ರಿಯಲೈಸ್ ಮಾಡ್ಕೊತಾ ಇದ್ದಾರೆ. ಸೊ ನಿಮ್ಮ ವಿಶಸ್ ಏನಿದೆಯೋ ಅದು ಡೀಪ್ಲಿ ಪ್ರಿಪೇರ್ ಆಗ್ತಾ ಇದೆ ರಿಟರ್ನ್ ಆಗೋದಿಕ್ಕೆ. ಸೊ ನೀವಿಬ್ರು ಸ್ಟಡಿ ಆಗಿರಿ, ನೀವಿಬ್ರು ರಿಯೂನೈಟ್ ಆಗ್ತೀರಾ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರು ನನ್ನ ವಾಟ್ಸಪ್ಗೆ ಕನೆಕ್ಟ್ ಆಗ್ಬೋದು. ಇಂಡಿವಿಜುವಲ್ ರೀಡಿಂಗ್ಗೆ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ನಿಮ್ಮ ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್ಗೆ ಟಿಪ್ಸ್ ಬೇಕಾದರೆ ನನ್ನನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.